ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನೋಜ್ ಸಂಜೇಶ್ ವ್ಲಾಗ್ಸ್. ಇವತ್ತು ಮಕರ ಸಂಕ್ರಾಂತಿ, ವರ್ಷದ ಮೊದಲನೇ ಹಬ್ಬ. ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ತಾತ ಅವ್ರ ಊರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಮಕರ ಸಂಕ್ರಾಂತಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಯಾಕಂದರೆ ನಮ್ಮ ಓಂ ಶಕ್ತಿಗೆ ಹೋಗ್ತಾ ಇದ್ದಾರೆ. ಸಿಂಪಲಾಗಿ ಪೂಜೆ ಮಾಡಿದ್ದಾರೆ. ಬನ್ನಿ ನಮ್ಮ ಅಮ್ಮನ ದೇವಸ್ಥಾನಕ್ಕೆ ಕಳಿಸ್ಕೊಡೋಣ. ನಮ್ಮ ಮಮ್ಮಿ ಓಂ ಶಕ್ತಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಹಿಂದೆ ತಿರುಗು, ಬ್ಯಾಗ್ ತೋರಿಸು. ಏನೇನಿದೆ ಅದರಲ್ಲಿ? ಕಿಟ್ಟಿ ಬ್ಯಾಗ್, ಕಾಲೇಜ್ಗೆ ಹೋಗೋ ಥರ ಇದೆ. ಓ, ನಮ್ಮ ಮಮ್ಮಿ ಕಾಲೇಜ್ ಯಂಗ್ ಲೇಡಿ. ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ. ಹಾಂ, ಡೋರ್ ಥರನೇ ಇದೆಯಾ? ತಲೆಗೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು. ನೋಡಿ, ಬ್ಯಾಗ್ ಇಲ್ಲಿದೆ. ನಮ್ಮ ಮಮ್ಮಿನ ದೇವಸ್ಥಾನಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನಮ್ಮಪ್ಪ. ಓಕೆ ಮಮ್ಮಿ, ಬಾಯ್, ಹ್ಯಾಪಿ ಜರ್ನಿ. ಬರೋವಾಗ ನಮಗೂ ಏನಾದರೂ ತಗೊಂಡು ಬಾ. ಬೈ, ಹೆಲ್ಮೆಟ್ ಅಂತ ಕೊಡ. ಬಾಯ್, ಹುಷಾರು, ಫೋನ್ ಮಾಡು. ಈಗ ನಮ್ಮ ಅಮ್ಮನ ಕಳ್ಸ್ಕೊಟ್ಟಿದ್ದಾಯ್ತು. ನಮ್ಮ ಅಪ್ಪ ಡ್ರಾಪ್ ಮಾಡೋಕೆ ಹೋಗಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಇದು ನಿನ್ನೆ ರಾತ್ರಿ ರಂಗೋಲಿ ಹಾಕಿರೋದು. ನಮ್ಮ ಅಕ್ಕ ಮತ್ತು ನಮ್ಮ ಬ್ಲಾಗಲ್ಲಿ ತೋರಿಸು ಅಂತ ಹೇಳಿದರು. ನೋಡಿ, ನಿನ್ನೆ ರಾತ್ರಿ ಹಾಕಿದ್ದು, ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಮನೋಜ್ ರೆಡಿ ಆಗ್ತಾ ಇದ್ದಾನೆ ನಮ್ಮ ಅಜ್ಜಿ ಮನೆಗೆ ಹೋಗೋಕ್ಕೆ. ಏನೋ ಅಷ್ಟೊಂದು ಮೇಕಪ್ ಐಟಮ್ಸ್ ಇಟ್ಕೊಂಡಿದ್ಯಾ? ನಂದಲ್ಲ, ನಿಂದೆ. ನಾನು ಮೇಕಪ್ ಹಾಕಲ್ಲಪ್ಪ. ನೋಡಿ ಎಷ್ಟೊಂದು ಐತೆ. ನಾನು ಪೌಡರ್ ಬಿಟ್ಟರೆ ಬೇರೆ ಏನು ಹಾಕೋದೇ ಇಲ್ಲ. ಪೌಡರು ಏನಕ್ಕೆ ಹಾಕ್ತೀಯಾ? ನೀನೇನು ಹುಡುಗಿನಾ? ಬೆಳ್ಳಿ ಕಾಣಿಸ್ಬೇಕು ಅಂತ. ಬಬ್ಬಬ್ಬಾ. ಗೈಸ್, ನಮ್ಮ ಅಪ್ಪ ಬಸ್ಸನಿಗೆ ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಗೈಸ್ ನೋಡಿ, ಇದೇ ನಮ್ಮೂರು. ಗೈಸ್, ಫೈನಲಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ದಾಯಿತು. ರಾಮು, ಹಾಯ್ ಅಮ್ಮಮ್ಮ. ಗೈಸ್ ನೋಡಿ, ಬಿಸಿ ಬಿಸಿ ಗಸಗಸೆ ಪಾಯಸ. ಬೇಡ, ಏನು ಸಾರು? ತಿನ್ಬೇಡ ಸಾರು. ಗೈಸ್, ನಮ್ಮ ಅಜ್ಜಿ ದೇವಸ್ಥಾನ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಾನು ತುಪ್ಪ ಕೊಡು ಸ್ವಲ್ಪ ಅಲ್ಲಿ. ಇದನ್ಸುತ್ತೆ ತುಪ್ಪ. ಓಪನ್ ಮಾಡು. ತುಪ್ಪ ಅಲ್ಲ, ಬಾದಾಮಿ. ಹಾಕಕ್ಕೆ ಇರು. ಅಮ್ಮಮ್ಮ ತಿನ್ನೋಣ ಅಂತ ಇಟ್ಕೊಂಡಿದ್ರೆ ನೀನೇ ತಿನ್ಕೊಂಬಿಡಲ್ಲ. ಅಮ್ಮ, ತುಪ್ಪ ಕೊಡಮ್ಮ. ಥ್ಯಾಂಕ್ಸ್. ಟಿವಿ ಹಾಕು. ನೋಡಿ, ನಮ್ಮ ಅಕ್ಕ ಎಲ್ಲೂ ಕೂಡ ಲ್ಯಾಪ್ಟಾಪ್ ತಂದಿದ್ದಾರೆ ಕೆಲಸ ಮಾಡೋಕ್ಕೆ. ರೆಡಿನಾ ದೇವಸ್ಥಾನಕ್ಕೆ ಹೋಗೋಕ್ಕೆ? ತಾತ ಕಾಯ್ತಾ ಇರ್ತಾರಲ್ಲಿ. ಗೈಸ್, ನಮ್ಮ ಅಕ್ಕ ಮತ್ತು ನಮ್ಮ ಅಜ್ಜಿ ಪೂಜೆ ತಟ್ಟೆ ಎತ್ಕೊಂಡಿದ್ದಾರೆ. ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಕೈ ಕೊಟ್ಬಿಟ್ಟೆ. ರಾಮು,
ಗೈಸ್ ನೋಡಿ ನಮ್ಮ ತಾತ ಅಲ್ಲಿ ಕುತ್ಕೊಂಡಿದ್ದಾರೆ. ಪ್ರಸಾದ ತಗೊಂಬರಕ್ಕೆ ಹೋಗಿದ್ರು. ನೋಡಿ ಇದೇ ದೇವಸ್ಥಾನ. ಇಲ್ಲ ಈ ಶೈಲಿ ಅವಂತ ಅದ್ರ ಮೇಲೆ ನಿಕ್ತು. ಬಾ ಪೂಜೆ ಹೋಗ್ಬಿಟ್ಟು ಬಾಯಲ್ಲೇ ಇರ್ತೀಯಾ? ಬೇಕು. ಕೊಡಿಲಿ. ಮನೋಜ್ನ ಕಾವಲು ಇಟ್ಬಿಟ್ಟು ಹೋಗ್ತಾ ಇದೀವಿ ಪ್ರಸಾದಕ್ಕೆ. ಹುಷಾರು, ನೀನೇ ತಿನ್ಕೊಂಬಿಟ್ಟೆ ಅಲ್ಲ. ಇಷ್ಟು ನಾನು ತಿನ್ನಕ್ಕಾಗತ್ತಾ? ತಿನ್ಕೊಂಬಿಡ್ತೀಯ ನೀನು ಕಳ್ಳನ ಮಗ. ನಂಗೆ ತಿನ್ನೋದೇ ಇಷ್ಟು ಊಟನ. ಪಬ್ಬಬ್ಬ ಬಿಲ್ಡಪ್ ಬರೀ ಡೌಗಳು. ಹೊರಡೋಣ. ನಾನು ಮನೆಗೆ ಹೋಗ್ತೀನಿ, ಕೆಲಸ ಮಾಡಬೇಕು. ಬಾಯ್, ಹುಷಾರು. ನೋಡಿ ಫ್ರೆಂಡ್ಸ್, ಮನೋಜ್ ಹಠ ಮಾಡ್ತಾವನೆ ಇಲ್ಲೇ ಇರ್ಬೇಕಂತೆ ಅವ್ರ ಅಜ್ಜಿ ತಾತ ಮನೇಲಿ. ರಜಾ ಹಾಕ್ಬಿಟ್ಟು ಸ್ಕೂಲ್ ಚಕ್ಕರ್ ಹಾಕ್ಬಿಟ್ಟು ಹೋಗೋಣ ನಡಿಯೋ ಅಂತ ಅಂದರೆ ಕೇಳ್ತಾ ಇಲ್ಲ, ಮಲ್ಕೊಂಡವನೆ. ಎದ್ದೇಳ್ ಮನೋ. ಓಯ್ ಸರಿ, ಇವಾಗ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಇಲ್ಲೇ ಇರೋಣ, ಇಲ್ಲ ಅಂತಂದರೆ ಹೊರಡೋಣ. ನಡಿ, ಟೈಮ್ ಆಯಿತು 4 ಗಂಟೆ. ಇವಾಗ ಹೊರಟ್ರೆ 5 ಗಂಟೆ 5:15 ಆಗುತ್ತೆ ಮನೆಗೆ ಸೇರಕ್ಕೆ. ನಡಿ, ಟೈಮ್ ಆಯ್ತು, ನಡಿ ಇದ್ದೇಳು. ಸೊ ಮನೋಜ್ಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಇವತ್ತೇ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಅವನಲ್ಲಿ ಮುಖ ತೊಳಿತಾ ಇದ್ದಾನೆ, ರೆಡಿ ಆಗ್ತಾ ಇದ್ದಾನೆ ಊರಿಗೆ ಹೋಗೋದಕ್ಕೆ. ನೋಡೋಣ ಹಿಂಗೆ ರೇಟ್ ಮಾಡ್ತೀನಿ. ಇಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಏನೂ ಇರಲಿಲ್ಲ. ನಮ್ಮಮ್ಮ ಸಡನ್ನಾಗಿ ಫೋನ್ ಮಾಡಿ ಆಯಿತು ಇದ್ಬಿಟ್ಟು ಬನ್ನಿ ಅಂತ ಹೇಳ್ತಾವ್ರೆ. ಸೊ ಅದಕ್ಕೆ 3 ಡೇಸ್ ಇಲ್ಲೇ ಇರ್ತಾ ಇದ್ದೀವಿ. ಸಂಡೇ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಕೊಡೋಕೆ ಡ್ರೆಸ್ ಏನು ತಂದಿಲ್ಲ, ನಮ್ಮ ಕಸಿನ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಮಾಡ್ಕೊಳ್ಳೋಣ. ಕಳ್ಳೆಬೇಳೆ ಕಲಿಕೆ ಅವ್ರೆ. ಮನೋಜ್ ಫುಲ್ ಬೇಜಾರಾಗಿದ್ದಾನೆ, ಊರಿಗೆ ಹೋಗ್ತಾ ಇದೀವಿ ಅಂತ. ಅವನಿಗೆ ಒಂದು ದಿವಸ ಬಂದು ಇದ್ದು ನೈಟ್ ಇದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಹೋದ್ರೇ ಅವನಿಗೆ ಸಮಾಧಾನ. ಇಲ್ಲ ಅಂತ ಅಂದರೆ ಅಲ್ಲೇ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಸೊ ಇವಾಗ ನೋಡಿ ಕವರ್ ಮಾಡ್ಕೊಂಡು ಮಲ್ಗವನೆ. ನಮ್ಮ ಅಜ್ಜಿ ಹೋಗ್ಲಿ ಬಿಡ್ಲಿ ಬಿಡಮ್ಮ ಅಂತ ಹೇಳ್ತವ್ರೆ. ಆದರೆ ಸ್ಕೂಲ್ ಇದೆ ನಾಳೆ, ರಜಾಕ್ಸಿ ಇರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇರೋಕ್ಕಾಗಲ್ಲ. ಎಲ್ಲ ಸುಳ್ಳು ಹೇಳ್ತೀಯ ವ್ಯೂವರ್ಸ್ಗೆ. ನಿಮ್ಮ ಟೀಚರ್ ಯಾರಾದ್ರೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ಲಿ. ಯಾರು ಮಾಡ್ಕೊಂಡಿಲ್ಲ.